ಏನ್ ಸರ್ ಹೊಡೆದ್ರು ಇವತ್ತು. ಹೇ, ಜೀವ ಲೆಕ್ಕಿಸದೆ ಹೊಡೆದ್ರು ಬಿಡಿ ಸಾರ್ ಇವತ್ತು. ಯಪ್ಪ ಇಂಡಿಯಾ ಲಿಫ್ಟ್ ದಿ ಟ್ರೋಫಿ ಫಾರ್ ದ ವೆರಿ ಸಿಕ್ಸ್ತ್ ಟೈಮ್ ಇನ್ ಅಂಡರ್ 19 ಮಗ. ನೆನ್ನೆ ನೋಡ್ತು ಅಂತಂದ್ರೆ RCB ಗೆದ್ದೈತೆ, ಇವತ್ತು ನೋಡ್ತು ಅಂದ್ರೆ ಇಂಡಿಯಾ ಗೆದ್ದೈತೆ, ನಾಳೆ ನೋಡ್ರೆ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತೈತೆ. ನೋಡಿ, ಟೇಬಲ್ ಟಾಪರ್ಸ್ ಎರಡರಲ್ಲೂ ಕೂಡ ಗೆದ್ದಿರೋದು. RCB ಕೂಡ ಟೇಬಲ್ ಟಾಪರು, ಇಲ್ಲಿ ಇವರು ಕೂಡ ಗ್ರೂಪ್ ಬಿ ಅಲ್ಲಿ ಟೇಬಲ್ ಟಾಪರು. ಸೊ ಒಂಥರ ಡಿಸರ್ವಿಂಗ್ ಟೀಮ್ ಅಂತಾರೆ ಅನ್ಸುತ್ತೆ ಈ ಸಲ ನೋಡ್ತು ಅಂದರೆ. ಅದು RCB ವಿಚಾರದಲ್ಲಾಗಿರೋ ಅಷ್ಟೇ, ಅಂಡರ್ 19 ವಿಚಾರದಲ್ಲಾಗಿರೋ ಅಷ್ಟೇ. ಟೇಬಲ್ ಟಾಪರ್ಸ್ ಗೆಲ್ತು ಅಂತಂದರೆ ಟೂರ್ನಮೆಂಟಿಗೆ ಒಂದು ಕಳೆ ಇರುತ್ತೆ. ಇಲ್ಲ ಗುರು ಸಗದಾಗಿ ಪರ್ಫಾರ್ಮ್ ಮಾಡ್ಕೊಂಡು ಬಂದಿದ್ದಾರೆ, ಇವ್ರು ಗೆದ್ರೆ ಮಜಾ ಇರುತ್ತೆ ಅಂತ. ನೋಡಿ, ಲೀಗಲ್ಲೂ ಮಸ್ತಾಗಿ ಪರ್ಫಾರ್ಮ್ ಮಾಡೋದು ಆ್ಯಂಡ್ ನಾಕೌಟ್ಸಲ್ಲೂ ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿರೋದು. ಯಪ್ಪ ಏನು ಗುರು ಚಚ್ಚಿರೋದು ಇವತ್ತು 411 ರನ್ನು. ಇವ್ರೇನು ಕಮ್ಮಿ ಇಲ್ಲ, ಇವರು 311 ಹೊಡೆದಿದ್ದಾರೆ. 10 ಓವರ್ ಮುಂಚೆನೇ ಆಲ್ಔಟ್ ಆಗಿದ್ದಾರೆ, ಇನ್ನೂ 10 ಓವರ್ ಬಾಕಿ ಇತ್ತು. 40 ಓವರ್ಗೆ ಆಲ್ಔಟ್ ಆಗಿದ್ದಾರೆ ಇಂಗ್ಲೆಂಡ್ ಟೀಮು. ಇನ್ ಕೇಸ್ ಏನಾದರೂ ವಿಕೆಟ್ಸ್ ಉಳಿಸ್ಕೊಂಡಿತ್ತು ಅಂತಂದರೆ ಈ ಟಾರ್ಗೆಟ್ ಚೇಸ್ ಡೌನ್ ಆಗಿದ್ರು ಕೂಡ ಆಶ್ಚರ್ಯ ಪಡುವಂಥದ್ದು ಏನಿರಲ್ಲ. ವಿಕೆಟ್ಸ್ ಕಳ್ಕೊಂಡ್ರು, ನಾವು ವಿಕೆಟ್ಸ್ ಉಳಿಸ್ಕೊಂಡಿದ್ವಿ, ಇವ್ರು ವಿಕೆಟ್ಸ್ನ ಕಳ್ಕೊಂಡ್ರು. ವೈಭವ್ ಸೂರ್ಯವಂಶಿ ಆಡಿದಂಥ ಆಟ ಏನಿದೆ ಇದು ಎಷ್ಟು ಕ್ರೂಷಿಯಲ್ ಆಯಿತು ಅಂತ ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ. ವೈಭವ್ ಸೂರ್ಯವಂಶಿ ಅವರು 170+ ಹೊಡಿಲಿಲ್ಲ ಅಂತಂದಿದ್ರೆ ಖಂಡಿತ ಇವತ್ತಿನ ಮ್ಯಾಚ್ನ ಎತ್ಕೊಂಡು ಹೋಗ್ಬಿಟ್ರು ಇಂಗ್ಲೆಂಡ್ ಅವರು. ಇನ್ಯಾರಿಗೆ ಕೊಡೋಕ್ಕಾಗತ್ತೆ ಇವರು ಪ್ಲೇಯರ್ ಆಫ್ ದ ಮ್ಯಾಚ್ನ? 15 4, 15 6. ಇನ್ನೂ ನೆನಪಿದೆ 37ಕ್ಕೆ 57 ಇತ್ತು. 37 ಬಾಲಲ್ಲಿ 57 ರನ್ ಹೊಡೆದಿದ್ರು. ಅದಾದ್ಮೇಲೆ ಏನು ಸ್ಟಾರ್ಟ್ ಆಯಿತು ಅದು ಒಂಥರ ಹಿಸ್ಟ್ರಿ ಅಂತ ಹೇಳಬೇಕು. ಏನು ಗುರು ಚಚ್ಚಿದ್ದು ಯಪ್ಪ. ಇಟ್ಟಾಡ್ಸ್ಕೊಂಡು ಯಾರೊಬ್ರು ಯಾರೊಬ್ರು ಬೌಲರ್ ಇದ್ದಾರೆ, ಹೌದು ಫಾರ್ ಅಹ್ಮದ್. ಸರಿಯಾಗಿಟ್ರು ಗುರು ಅವ್ರಿಗೆ ಮಾತ್ರ. ಏನು ಪೋಪ್ಳೆಯಿಂದನೇ ಅಟ್ಯಾಕ್ ಸ್ಟಾರ್ಟು ಅಲ್ಲಿ. ನಿಧಾನಕ್ಕೆ ಅಲ್ಲಿ ಪೋಪ್ಳೆವ್ರಿಗೂ ಸ್ವಲ್ಪ ನಿಧಾನಕ್ಕೆ ಕಡಿದ್ರು. ಪೋಪ್ಳೆ ಆಗ್ತಾ ಇದ್ದಂಗೆ ಯಾವ ಥರ ಆಕ್ಸಿಲೇಟ್ ಕೊಟ್ಟರು, ಪೆಡಲ್ ಮೇಲೆ ಕಾಲು ಇಕ್ಕಿದ್ರು ಅಂತಂದರೆ ಸ್ಟ್ರೈಟ್ ಅವೇ 5th ಗೇರ್ಗೆ ಹಾಕ್ಕೊಂಡು ಹಾಕ್ಬಿಟ್ರು. T20 ಪರ್ಫಾರ್ಮೆನ್ಸ್ ಬಂದಿದ್ದು. 25 ಓವರ್ಗೆ 250 ಇಂಡಿಯಾ. 25 ಓವರ್ಗೆ 250 ಗುರು. 25 ಓವರ್ಗೆ ಔಟ್ ಆಗೋಗ್ಬಿಡ್ತಾರೆ ವೈಭವ್ ಸೂರ್ಯವಂಶಿಯಲ್ಲಿ. ಏನಾದರೂ 50 ಓವರ್ ಸೂರ್ಯವಂಶಿ ಇದ್ದಿತ್ತು ಅಂತಂದರೆ ಇವನು ಒಬ್ಬರೇ ಎಲ್ಲ ರನ್ ಹೊಡಿಬೋದಾಗಿತ್ತು. ನೋಡಿ ಅಲ್ಲಿ 25 ಓವರ್ಗೆ ಎಷ್ಟು ಹೊಡೆದಿದ್ದಾರೆ, 175 ಹೊಡೆದಿದ್ದಾರೆ. ಇದು ಯಾಕೋ ನಿಜವಾಗ್ಲೂ ಗುರು ಚಿಕ್ಕ ಟಾರ್ಗೆಟ್ ಥರ ಕಾಣಿಸ್ತೈತೆ. ಆ್ಯಂಡ್ ಡಬಲ್ ಸೆಂಚುರಿ ಏನಿದೆ ಇಲ್ಲಿ ನೋಡಿ, 25 ಓವರ್ಗೆ 175 ಹೊಡೆದಿದ್ದಾರೆ ಅಂತಂದರೆ ಇನ್ನೇನಾದ್ರು ಫುಲ್ ಇನ್ನಿಂಗ್ಸ್ ಇದ್ದಿತ್ತು, ಇನ್ನೂ ಅರ್ಧ ಇನ್ನಿಂಗ್ಸ್ ಇದ್ದಿತ್ತು ಅಂತಂದಿದ್ರೆ ಇನ್ನೆಷ್ಟು ಹೊಡಿಬೋದಾಗಿತ್ತು? 15 4, 15 6 ಮ್ಯಾಮ್. 15 4, 15 6 ಸುಮ್ಮನೆ ಮತ್ತಲ್ವೇ ಅಲ್ಲ. ಅದು 15 6 4 ಬಿಡಿ ಬೌಂಡ್ರಿದ್ರೆ ಹೊಡಿಬೋದು ಅಂತ ಹೇಳ್ಬೋದು. 15 6 ಒಂದು ಇನ್ನಿಂಗ್ಸಲ್ಲಿ ಬರಬೇಕು ಅಂದರೆ ಅದು ODIs ಅಂತ ಬಂದಾಗ ಅನ್ಬಿಲೀವಬಲ್. ಓಪನರ್ ಆರೋನ್ ಬೇಗ ಔಟ್ ಆಗ್ತಾರೆ. ಆಮೇಲೆ ಆಯುಷ್ ಮಾತ್ರ ಜೊತೆಗೆ ಸಗದಾಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ. ಆಯುಷ್ ಮಾತ್ರ ಒಂದು 50 ಹೊಡಿತಾರೆ. ಒಂದು 40 ಇದ್ದಾಗ ಒಂದು ಆಪರ್ಚುನಿಟಿ ಕ್ರಿಯೇಟ್ ಆಗಿತ್ತು ಆಯುಷ್ ಮಾತ್ರದ್ದು. ಕ್ಯಾಚ್ ಡ್ರಾಪ್ ಮಾಡ್ತಾರೆ. ಏನು ಹೆವಿ ಕಾಸ್ಟ್ ಏನಾಗಲ್ಲ. 50 ಹೊಡೆದ್ಬಿಟ್ಟು ಅವರು ಕೂಡ ಔಟ್ ಆಗ್ತಾರೆ. ವಿಹಾನ್ ಮಲ್ಹೋತ್ರಾ ಒಂದು 30 ಹೊಡಿತಾರೆ. ಆಮೇಲೆ ವೈಭವ್ ಅವರ ಹೆಸರು ವೇದಾಂತ್ ಒಂದು 30+ ರನ್ ಹೊಡಿತಾರೆ. ಬಟ್ ಫಿನಿಶ್ ಕೊಟ್ಟಂಥ ಇವರಿದ್ದಾರಲ್ಲ ಅಂಬರೀಷ್ ಅವರು ಆಗಿರ್ಬೋದು, ಅಂದರೆ ಅವರೇನು ಅಷ್ಟೇನು ಹೆವಿ ಸ್ಕೋರ್ ಮಾಡಿಲ್ಲ. ಬಟ್ ವಿಕೆಟ್ಸ್ ಅಂತ ಬಂದಾಗ 3 ವಿಕೆಟ್ ಇದ್ದಾರೆ ಅಂಬರೀಷ್ ಅವರು. ಜೊತೆಗೆ ಕುಂಡು ಅವರು ಸಖತ್ತಾಗಿ ಫಿನಿಶ್ ಮಾಡ್ಕೊಂಡು ಕೊಟ್ಟರು. ಕನಿಷ್ಕ್ ಅವರು ಎಸ್ಪೆಷಲಿ ಸೈಕಾಗಿ ಫಿನಿಶ್ ಮಾಡ್ಕೊಂಡು ಕೊಟ್ಟಿದ್ದು. ಬಾಟಮರ್ಗೂ ಇದ್ಬಿಟ್ಟು ಲಾಸ್ಟ್ ಓವರ್ ಫುಲ್ ಟಾಲ್ ತೊಗೊಂಡಿದ್ದವರು ಅಲ್ವಾ ಕನಿಷ್ಕ್ ಅವರು. ಇನ್ಫ್ಯಾಕ್ಟ್ 2 ವಿಕೆಟ್ನ ಕೂಡ ತಗೊಂಡಿದ್ದಾರೆ. ಈ ಕಡೆಯಿಂದ ಬ್ಯಾಟಿಂಗಲ್ಲೂ ಕೂಡ ಆಲ್ಮೋಸ್ಟ್ ಕ್ಲೋಸ್ ಟು 40 ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅವ್ರು ಫಿನಿಶ್ ಮಾಡ್ಕೊಟ್ಟಂಥ ರೀತಿ ಏನಿದೆ, ಕನಿಷ್ಕ್ ಅವರಾಗಿರ್ಬೋದು, ಕೊಂಡು ಅವರಾಗಿರ್ಬೋದು, ಇಬ್ಬರು ಕೂಡ ಸಖತ್ತಾಗಿ ಫಿನಿಶ್ ಮಾಡ್ಕೊಂಡು ಕೊಡ್ತಿದ್ದಂಗೆ 411 ರನ್ನು. ಈ ವೈಭವ್ ಸೂರ್ಯವಂಶಿ ಇತ್ತಂದ್ರೆ 500 ಮಿಸ್ ಇರಲಿಲ್ಲ. ಯಾಕಂದರೆ ಆ ಥರ ಫ್ಲೋನ್ ಇದ್ದಿದ್ದು. ಲೆಕ್ಕ ಹಾಕಂತು ಅಂದರೆ 25 ಓವರ್ಗೆ 250 ಅಂತಂದರೆ ಖಂಡಿತ 500 ಬಂದಿರೋದು. 500 ಮೇಲೇ ಹೋಗ್ಬಿಟ್ಟಿರೋದು ಸೂರ್ಯವಂಶಿ ಲಾಸ್ಟ್ವರೆಗೂ ಇದ್ದಿತ್ತು ಅಂತಂದರೆ. ಸೂರ್ಯವಂಶಿ ಅಂತ ಬರ್ತಾ ಇರ್ತದೆ ಅವರು ಬ್ಯಾಟಿಂಗ್ ಆಡ್ತಾ ಇರ್ಬೇಕಾರೆ. ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ BGM. ಸೊ ಇದನ್ನು ಚೇಸರ್ ಮಾಡೋದಕ್ಕೆ ಬಂದಂಥ ಇಂಗ್ಲೆಂಡ್ ಟೀಮು ಅಗ್ರೆಸಿವ್ ಆಗೇ ಕಾಣಿಸ್ಕೊತಾರೆ. ಇಬ್ಬರು ಬೆನ್ಸು, ಓಪನರ್ ಆದಂಥ ಬೆನ್ನು ಅವರು ಕೂಡ ಒಂದು 60+ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಮಿಡ್ಲ್ ಆರ್ಡರ್ ಬಂದಂಥ ಬೆನ್ನು ಒಂದು 40+ ಕಾಂಟ್ರಿಬ್ಯೂಟ್ ಮಾಡ್ತು ಅಂತಂದರೆ ಥಾಮ್ಸನ್ನು 100 ಸಂಪೌಂಡ್ ಹೊಡೆದಿರೋದು, 115 117 ಹೊಡೆದಿದ್ದಾರೆ. ಅವರು ಕೂಡ ಸಗದಾಗಿ ಆಡಿದ್ರು. ಒಳ್ಳೆ ಸ್ಟ್ರೈಕ್ ರೇಟ್, 170 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡಿದ್ದು. ಅವ್ರು ಇರೋವ್ರಿಗೂ ಕೂಡ ಒಂದು ಹೋಪ್ ಇತ್ತು, ಏನಾದ್ರು ಆಗ್ಬಿಡ್ಬೋದಾ ಅಂತ. ಅವ್ರು ಔಟ್ ಆಗ್ತಿದ್ದಂಗೆ ಗೊತ್ತಾಯಿತು ಏನೂ ಆಗೋದಿಲ್ಲ ಇವ್ರ ಕೈಲಿ ಅಂತ. ಆಲ್ಔಟ್ ಆದಷ್ಟು ಬೇಗ ಆಗ್ತಾರೆ ಅಂತಲೇ ಕೂಡ ಗೊತ್ತಾಯಿತು. ಒಟ್ಟಲ್ಲಿ ಸ್ಕೋರು ಮಾಡಿದ್ರಲ್ಲ, 311 ಹೊಡೆದಿದ್ರಲ್ಲ, 40 ಓವರ್ಲಿ 311 ಹೊಡೆದಿದ್ದಾರೆ ಅಂತಂದರೆ ಖಂಡಿತ ಇಂಗ್ಲೆಂಡ್ ಬ್ಯಾಟಿಂಗ್ನ ಮೆಚ್ಕೊಬೇಕು. ಅದೇ ಹೇಳಿದಲ್ಲ, ವಿಕೆಟ್ ಉಳಿಸ್ಕೊಂಡಿತ್ತು ಅಂತಂದಿದ್ರೆ, ಮೈನ್ ಬ್ಯಾಟರ್ಸ್ ಆದಂಥವ್ರನ್ನ ಟಾಪ್ ಆರ್ಡರ್ನ ಉಳಿಸ್ಕೊಂಡಿತ್ತು ಅಂತಂದಿದ್ರೆ ಖಂಡಿತ ಈ ಮ್ಯಾಚ್ನ ಚೇಸ್ ಡೌನ್ ಮಾಡಬಹುದಾಗಿತ್ತು. ಯಾಕಂದರೆ ವಿಕೆಟ್ ಅದೇ ಥರ ಕಾಣಿಸ್ತಿದೆ, ಚೇಸ್ ಡೌನ್ ಮಾಡುವಂಥ ವಿಕೆಟ್ ನೋಡಿ ಯಾವ ಥರ ಸ್ಟ್ರೈಕ್ ರೇಟಲ್ಲಿ ಆಡಿದ್ದಾರೆ. 67 ಬಾಲಿಗೆ ಬಂದಿದೆ ಇವರಿಗೆ 100 15
ಈ ಕಡೆಯಿಂದ 55 ಬಾಲಿಗೆ ಸೆಂಚುರಿ ಹೊಡಿತಾರೆ. ಈ ಕಡೆ ಇವ್ರೇನು ಕಮ್ಮಿ ಇಲ್ಲ ಅಂತ ಥಾಮ್ಸನ್ ಇವ್ರನ್ನ ಕೂಡ ಸಖತ್ತಾಗಿಯೇ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಅವ್ರ ರೇಂಜಿಗೆ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ ಅಂದ್ರೂ ಕೂಡ ಅವರ ರೇಂಜಿಗೆ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ 175 ಲಿಟರಲಿ ಫೈನಲಲ್ಲಿ ಹೊಡಿಬೇಕು ಅಂದರೆ ಸುಮ್ಮನೆ ಮಾತಾಗಿರೋ. ಅದು ಜಸ್ಟ್ ಫ್ರಮ್ 80 ಬಾಲು 15 ಫಾರ್ 15 ಸಿಕ್ಸ್ ವಿತ್ 220 ಸ್ಟ್ರೈಕ್ ರೇಟು. T20 ಎಷ್ಟೊಂದು ಜನಕ್ಕೆ ಇರೋದಿಲ್ಲ ಈ ಥರ ಸ್ಟ್ರೈಕ್ ರೇಟು, ಟಾಪ್ ಆರ್ಡರ್ ಬ್ಯಾಟರ್ಗಳಿಗೆ ಇರೋದಿಲ್ಲ. ಇಲ್ಲಿ ನೋಡಿ ODIಸಲ್ಲಿ T20 ಆಡ್ಬಿಟ್ಟು ಮ್ಯಾಚ್ನ ಗೆಲ್ತಿರೋದು ವೈಭವ್ ಸೂರ್ಯವಂಶಿ ನಮಗೆ. ಸೊ ನಿಮ್ಗೇನು ಅನ್ಸ್ತಪ್ಪ ಇವತ್ತಿನ ಪರ್ಫಾರ್ಮೆನ್ಸು ಸೂರ್ಯವಂಶಿದು? ಇದೇನು ಫಾರ್ ದ ಫಸ್ಟ್ ಟೈಮ್ ನೋಡ್ತಿಲ್ಲ ವೈಭವ್ ಸೂರ್ಯವಂಶಿಯಿಂದ. ಅದು ಈ ಎಂಗೇಜಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಬಂತು ಅಂತಂದರೆ ಇದೇನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ವಾ ಅಂತ ಹೇಳಿದ್ರೆ ಇದು ಜೂನಿಯರ್ ಲೆವೆಲ್ ಆಯಿತು. ಇನ್ನು ಸೀನಿಯರ್ ಲೆವೆಲಿಗೆ ಬಂತು ಅಂದರೆ ಇನ್ನೂ ಏನೇನೇನೇನು ಮಾಡ್ಬೋದು. ಇವಾಗ ನಾವು ಅಭಿಷೇಕ್ ಶರ್ಮಾನೇ ಹಿಂಗೆ ರೇಟ್ ಮಾಡ್ತೀವಿ, ಟಾಪ್ ರೇಟ್ ಮಾಡ್ತೀವಿ. ಇವ್ರು ಆಡ್ತಿರೋವಂಥ ಬ್ರ್ಯಾಂಡ್ ನೋಡ್ತು ಅಂತಂದರೆ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿದೆ. ಲೆಫ್ಟ್ ಹ್ಯಾಂಡರ್ಸ್ಗಳ ಹಾವಳಿ ಸ್ಟಾರ್ಟ್ ಆಗಿದೆ ನಮ್ಮ ಇಂಡಿಯನ್ ಟೀಮಲ್ಲಿ. ಯಾಕಂದರೆ ನೋಡಿ, ಇಶಾನ್ ಕಿಶನ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಆಗಿರ್ಬೋದು, ಇದು ಇವರಾಗಿರ್ಬೋದು, ನೋಡಿ ಹೆಂಗಿದ್ದಾರೆ ಅಂತ ಲೆಫ್ಟ್ ಹ್ಯಾಂಡರ್ಸ್ಗಳು. ಅದು ಮುಖಾಮುಖಿ ನೋಡಲ್ಲ, ಮುಷ್ಣಿಗೆ ಹೊಡೆದು ಕಳಿಸ್ತಾ ಇರ್ತಾರೆ. ಆ ಥರ ಸ್ಟ್ರೈಕ್ಗಳಲ್ಲಿ ಆಡೋವಂಥ ಬ್ಯಾಟರ್ಸ್ಗಳಿದ್ದಾರೆ ನಮ್ಮ ಹತ್ರ. ಸೊ ಇದು ಒಳ್ಳೆ ಡೆವಲಪ್ಮೆಂಟ್ ಹಂಗೆ ನೋಡೋಕೆ ಹೋಯ್ತು ಅಂದರೆ ಇಂಡಿಯನ್ ಟೀಮಿಗೆ. ನಮ್ಮ ಇಂಡಿಯನ್ ಟೀಮಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಈ ವಿಡಿಯೋನ ಶಟ್ ಡೌನ್ ಮಾಡೋಣಂತೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಗುಡ್ ನೈಟ್.